ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೋವಿಡ್ ಆತಂಕ. ಇಷ್ಟು ದಿನ ಸೈಲೆಂಟ್ ಇದ್ದ ಕೊರೋನಾ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ. ಈಗ ಮತ್ತೆ ರೂಪ ಬದಲಿಸಿ ಆರ್ಭಟಿಸೋಕೆ ಮಾರಿ ಎಂಟ್ರಿ ಕೊಟ್ಟಿದೆ. ರಾಜ್ಯದಲ್ಲಿ ಒಮಿಕ್ರಾನ್ ಉಪತಳಿ JN.1 ಆತಂಕ ಶುರುವಾಗಿದೆ. ಶರವೇಗದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಈ ಹೊಸ ಉಪತಳಿ J1. ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಆತಂಕ ಮನೆ ಮಾಡಿದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಇಷ್ಟು ದಿವಸ ಕೋವಿಡ್ ಆತಂಕ ಇರಲಿಲ್ಲ. ಜನಜೀವನ ಸಹಜ ಸ್ಥಿತಿಗೆ ಮರಳಿತ್ತು. ಎರಡೆರಡು ಲಾಕ್ಡೌನ್ನಲ್ಲಿ ಅನುಭವಿಸಿದ ಸಂಕಷ್ಟ ಹೇಳತಿರದು. ಅಷ್ಟರ ಮಟ್ಟಿಗೆ ದೇಶದ ಎಲ್ಲ ಜನರು ಕೂಡ ಸಂಕಷ್ಟವನ್ನು, ಕರೋನಾದಿಂದ ಒಂದು ರೀತಿ ಆತಂಕವನ್ನು ಎದುರಿಸಿದ್ರು. ಸದ್ಯ ಅದೆಲ್ಲವೂ ಕಳೆದು ಮತ್ತೆಲ್ಲ ನೆಮ್ಮದಿಯ ಜೀವನಕ್ಕೆ ಮರಳ್ತಾ ಇರುವಂಥ ಸಂದರ್ಭದಲ್ಲೇ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ಸೈಲೆಂಟ್ ಆಗಿತ್ತು, ಪ್ರಕರಣಗಳ ಸಂಖ್ಯೆ ತುಂಬ ಕಮ್ಮಿ ಆಗಿತ್ತು. ಹಾಗೆಯೇ ಈಗ ಮತ್ತೆ ರೂಪ ಬದಲಿಸಿ ಅಂತ ಹೇಳಿದರೆ ರೂಪಾಂತರಿ ವೈರಸ್ನ ಆರ್ಭಟ ಇಲ್ಲಿ ಹೆಚ್ಚಾಗಿರೋದು. JN.1 ಅಂತ ಈ ವೈರಸ್ನ ಹೆಸರು, ರೂಪಾಂತರಿ ವೈರಸ್ನ ಹೆಸರಿರೋದು J1 ಅಂತ. ಈ ವೈರಸ್ ಇದೆಯಲ್ಲ, ಹೊಸ ವೈರಸ್, ಇದು ಸ್ಪ್ರೆಡ್ ಆಗೋದು ಅತ್ಯಂತ ವೇಗದಲ್ಲಿ ಸ್ಪ್ರೆಡ್ ಆಗುತ್ತಂತೆ. ಹೀಗಾಗಿ ಆತಂಕ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ತಪಾಸಣೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಸಹಜವಾಗಿ ಕೊರೋನಾ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡುತ್ತೆ ಸಾಮಾನ್ಯವಾಗಿ. ಯಾಕಂತ ಹೇಳಿದ್ರೆ 1 ಮತ್ತು 2ನೇ ಅಲೆಯಲ್ಲಿ ಅನುಭವಿಸಿದಂಥ ಕಷ್ಟ ಸಂಕಷ್ಟ ಯಾರಿಗೂ ಕೂಡ ಹೇಳತಿರೋದು. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಕಷ್ಟವನ್ನು ಅನುಭವಿಸಿದ್ರು, ಕೆಲಸ ಕಳ್ಕೊಂಡ್ರು ಸಾಕಷ್ಟು ಜನ. ಅದೆಷ್ಟೋ ಜನ ಬೀದಿಯಲ್ಲಿ ಕೊನೆಯುಸಿರೆಳೆದಂಥ ಸನ್ನಿವೇಶಗಳನ್ನು, ದೃಶ್ಯಾವಳಿಗಳನ್ನು ನಾವು ನೀವು ಕಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕೊರೋನಾದ ಕರಾಳ ದಿನಗಳಿದ್ವು. ಆ ಕರಾಳ ದಿನಗಳೆಲ್ಲವೂ ಕೂಡ ಕಳೆದು ಸಹಜ ಸ್ಥಿತಿಗೆ ನಾವು ಮರಳ್ತಾ ಇದ್ದೀವಿ ಎನ್ನುವಂಥ ಸಂದರ್ಭದಲ್ಲೇ ಚೀನಾ ವೈರಸ್ ಮತ್ತೆ ಆರ್ಭಟಿಸೋಕೆ ಶುರುವಾಗಿದೆ. ರೂಪ ಬದಲಿಸಿ ಅಲೆಯಾಗಿ ಕೊರೋನಾ ಅಬ್ಬರಿಸ್ತಾ ಇದೆ. ಈ ಹೊಸ ರೂಪಾಂತರಿಯ ಲಕ್ಷಣಗಳನ್ನು ನೋಡ್ತಾ ಹೋಗೋದಾದ್ರೆ ಜ್ವರ, ಕೆಮ್ಮು, ಸುಸ್ತು, ಮೂಗು ಕಟ್ಟುವಿಕೆ, ಮೂಗು ಸ್ರವಿಸೋದು, ಮೂಗು ಸೋರೋದು, ಅತಿಸಾರ ಮತ್ತು ತಲೆನೋವು ಸಾಮಾನ್ಯವಾಗಿ ಏನು ಕೊರೋನಾದ ಲಕ್ಷಣಗಳನ್ನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಕೊರೋನಾ ಈ JN.1 ವೈರಸ್, ರೂಪಾಂತರಿ ವೈರಸ್ ಬಂದರೆ ಯಾವೆಲ್ಲ ಲಕ್ಷಣಗಳು ಇರುತ್ತೆ ಅಂತೇಳಿ ನೋಡ್ತಾ ಹೋಗೋದಾದರೆ ಸಾಮಾನ್ಯವಾಗಿ ಜ್ವರ ಇರುತ್ತೆ, ಕೆಮ್ಮು, ಸುಸ್ತಾಗುತ್ತೆ, ಮೂಗು ಕಟ್ಟೋದು, ಶೀತ ಆಗೋದು, ಮೂಗು ಸೋರೋದು, ಅತಿಸಾರ ಮತ್ತು ತಲೆನೋವು. ಸಾಮಾನ್ಯವಾಗಿ 1 ಮತ್ತು 2ನೇ ಅಲೆಯಲ್ಲಿ ಕೊರೋನಾ ವೈರಸ್ ಕೊಟ್ಟಂಥ ಹಾವಳಿ ಇದೆಯಲ್ಲ, ಹಾಗೆಯೇ ಅದರ ಲಕ್ಷಣಗಳನ್ನೇ ಇದು ಕೂಡ ಹೋಲುತ್ತೆ. ಯಾರು ಕೂಡ ಜ್ವರ, ಕೆಮ್ಮು ಅಂತ ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಡಿ. ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂಥೇಳಿ ಈಗಾಗಲೇ ಆರೋಗ್ಯ ಇಲಾಖೆಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದು ಬೇಡ. ಕಳೆದ 1 ಮತ್ತು 2ನೇ ಅಲೆಯಲ್ಲಿ ನಾನು ಪದೇ ಹೇಳ್ತಾ ಇದ್ದೇನೆ, ಕಳೆದ 1 ಮತ್ತು 2ನೇ ಅಲೆಯಲ್ಲಿ ಏನಾಗಿತ್ತು, ಟೆಸ್ಟಿಂಗ್ ಮಾಡಿಸ್ಕೊಳ್ಳಿಲ್ಲ. ಸಾಮಾನ್ಯ ಜ್ವರ, ಸಾಮಾನ್ಯ ಕೆಮ್ಮು, ಇದೇನಾಗಲ್ಲ, ಬಂದು ಹೋಗುತ್ತೆ ಅಂತೇಳಿ ನೆಗ್ಲಿಜೆನ್ಸಿ ಮಾಡಿದವರೇ ಜಾಸ್ತಿ, ಟೆಸ್ಟ್ ಮಾಡ್ಕೊಂಡಿರಲಿಲ್ಲ. ಹೀಗಾಗಿ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಇನ್ನೊಂದು ಕಡೆಯಲ್ಲಿ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಕಳೆದ ವರ್ಷವೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದಷ್ಟು ಟಫ್ ರೂಲ್ಸ್ಗಳನ್ನು ಸರ್ಕಾರ ವಿಧಿಸಿತ್ತು. ಹಾಗಾದ್ರೆ ಈ ವರ್ಷವೂ ಕೂಡ ವಿಧಿಸ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ನೋಡ್ತಾ ಹೋಗೋದಾದ್ರೆ ಹೊಸ ವರ್ಷಕ್ಕೆ ಸಾವಿರಾರು ಜನ ಒಂದೆಡೆ ಸೇರ್ತಾರೆ. ಈ MG ರೋಡು, ಬ್ರಿಗೇಡ್ ರೋಡು, ಕೋರ್ಮಂಗ್ಲ ಈ ಕಡೆಯಲ್ಲೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಬೆಂಗಳೂರಿನಲ್ಲಿ, ನಾನು ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ದೊಡ್ಡ ಮಟ್ಟಿಗಿರುತ್ತೆ. ಸಾಕಷ್ಟು ಜನ ಸೇರ್ತಾರೆ, ಪಾರ್ಟಿ, ಡ್ಯಾನ್ಸು, ಅದು ಇದು ಎಲ್ಲವೂ ಕೂಡ ಆಗುತ್ತೆ. ಈ ಒಂದು ಕಾರಣಕ್ಕಾಗಿ ಅಲ್ಲಿ ವೈರಸ್ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಅಲ್ಲೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹೊರ ರಾಜ್ಯದ ಅನೇಕ ಮಂದಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಅವರನ್ನು ತಪಾಸಣೆ ಮಾಡಬೇಕು, ಆ ಕೆಲಸ ಆಗಬೇಕು. ಹಾಗೆಯೇ ಬೆಂಗಳೂರು ಕೋವಿಡ್ನ ಹಾಟ್ಸ್ಪಾಟ್ ಆಗಿ ಬದಲಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಹೊಸ ವರ್ಷಕ್ಕೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಬರುವಂಥ ಸಾಧ್ಯತೆಗಳು ಇವೆ. ಹೊಸ ರೂಪಾಂತರಿ ವೈರಸ್ ಪತ್ತೆಗೆ ತಂಡಗಳನ್ನು ಈಗಾಗಲೇ ರಚನೆ ಮಾಡಲಾಗಿದೆ.
JN1 ವೈರಸ್ ದೃಢಪಟ್ಟಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ. ಎಸ್, ನ್ಯೂ ಇಯರ್ಗೆ ನಯಾ ರೂಲ್ಸ್ ಬಂದರೂ ಬರಬಹುದು. ಆರೋಗ್ಯ ಇಲಾಖೆ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕಿದೆ. ಈಗಾಗಲೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾರೆ ಅಂತೇಳಿ. ಕಳೆದ ಬಾರಿ ಕೂಡ ಇದೇ ಟೈಮ್ನಲ್ಲಿ ಈ ಜನವರಿ ಡಿಸೆಂಬರ್ ಎಂಡಿಂಗ್ ಹಾಗೆಯೇ ಜನವರಿ ಪ್ರಾರಂಭದಲ್ಲಿ ಕೋವಿಡ್ ಆತಂಕ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಈ ಹೊಸ ವರ್ಷಾಚರಣೆಗೆ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ತರಲಾಗಿತ್ತು. ಈ ಬಾರಿಯೂ ಕೂಡ ಅದೇ ರೂಲ್ಸ್ಗಳು ಇರುತ್ತಾ ಎನ್ನುವಂಥ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಬಂದು ಹೊಸ ವರ್ಷವನ್ನು ಸಂಭ್ರಮಿಸುವಂಥ ಜನರ ಸಂಖ್ಯೆ ಜಾಸ್ತಿ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಮಾರಿಗೆ ದಾರಿ ಮಾಡಿಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಠಿಣಾತಿ ಕಠಿಣ ನಿಯಮಗಳನ್ನು ಆರೋಗ್ಯ ಇಲಾಖೆ ಇಲ್ಲಿ ಜಾರಿಗೆ ತಂದರೂ ಅಚ್ಚರಿ ಇಲ್ಲ. ಹಾಗೆಯೇ ತಜ್ಞರು ಅಥವಾ ಆರೋಗ್ಯ ಇಲಾಖೆ ಕೊಡ್ತಿರುವಂಥ ಸಲಹೆಗಳು ಏನು ನೋಡ್ತಾ ಹೋಗೋದಾದರೆ, ಟ್ರಾವೆಲ್ ಮಾಡುವಾಗ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ. ಹಿರಿಯರು, ಸಕ್ಕರೆ ಕಾಯಿಲೆ ಇರುವವರು ಎಚ್ಚರವನ್ನು ವಹಿಸಬೇಕು. ಕೆಮ್ಮು, ನೆಗಡಿ, ಜ್ವರ ಇದ್ದರೆ ಈಗಿನಿಂದಲೇ ಮಾಸ್ಕನ್ನು ಬಳಸೋದು ಉತ್ತಮ. ಗುಂಪು ಸೇರೋದು, ಒಂದೆಡೆ ಸೇರೋದು ಸೂಕ್ತ ಅಲ್ಲ. ವೈರಸ್ ಶರವೇಗದಲ್ಲಿ ಸ್ಪ್ರೆಡ್ ಆಗುತ್ತೆ. ವೈರಸ್ ಕಡಿವಾಣಕ್ಕೆ ಮಾಸ್ಕ್ ಬಳಕೆ ಮಾಡಿ ಅಂತ ಸಲಹೆಯನ್ನು ಈಗಾಗಲೇ ಆರೋಗ್ಯ ಇಲಾಖೆ ಕೊಟ್ಟಿದೆ. ದೊಡ್ಡ ಮಟ್ಟದ ಆತಂಕ ಇದೆ. ಹಾಗೆಯೇ ಆ ಆತಂಕವನ್ನು ನಾವು ಆ ಮಾರಿಯನ್ನು ಬರಮಾಡಿಕೊಳ್ಳದೆ ಇರೋಕೆ ಒಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ಬೆಟರ್ ಎನ್ನುವಂಥದ್ದು ಆರೋಗ್ಯ ಇಲಾಖೆಯ ಸೂಚನೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.